ಆಲೂರು ತಾಲೂಕಿನ ಕಸಬಾ ಹೋಬಳಿ ಮರಸುಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಸುಮಾರು 60 ವರ್ಷಗಳಿಂದ ವಾಸಿಸ್ತಾ ಇರುವ ದಲಿತ ಬಡ ಕುಟುಂಬಗಳಿಗೆ ಅಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡುತ್ತಾ ಇರುವುದಾಗಿ ಜೈ ಭೀಮ್ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬಿಎನ್ ಬಸವರಾಜು ಆರೋಪಿಸಿದರು. ಹಾಸನ ಗ್ರಾಮ ಸರ್ವೆ ನಂಬರ್ 34ರಲ್ಲಿ ದಲಿತ ಕುಟುಂಬಗಳು ದೀರ್ಘಕಾಲ ವಾಸಿಸ್ತಾ ಇದ್ರು. ರಾಜಕೀಯ ದುರುದ್ದೇಶದಿಂದ ಅವರನ್ನು ಸ್ಥಳಾಂತರಿಸಲು ಪ್ರಯತ್ನ ನಡೀತಾ ಇದೆ. ಎಪಿಎಂಸಿ ಕಟ್ಟಡಕ್ಕೆ ಮಂಜೂರಾತಿ ರದ್ದುಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಜೈ ಭೀಮ್ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬಿಎನ್ ಬಸವರಾಜು ಒತ್ತಾಯಿಸಿದರು. ಆ ಜಾಗದಲ್ಲಿ ಆಲೂರು ತಾಲೂಕಿನ ಹೆಮ್ಮಸಳ್ಳಿ ಸರ್ವೆ ನಂಬರ್ 13ರಲ್ಲಿ 34ರಲ್ಲಿ ಸುಮಾರು ಜಾಗ ಇರೋದು ಕಂಡು ಬಂದಿದ್ದು. ಆ ಜಾಗ ಸರ್ಕಾರಿ ಜಾಗ ಅಂತಲೇ ಸುಮಾರು 60 ವರ್ಷಗಳಿಂದ ಅವರು ಮನೆ ಮಾಡ್ಕೊಂಡು ಬಂದಿದ್ದಾರೆ. ಆ ಮನೆ ಮಾಡಿಕೊಂಡು ಸುಮಾರು ಒಂದು 10-12 ಕುಟುಂಬ 20 ಕುಂಟೆ 15 ಕುಂಟೆ 30 ಕುಂಟೆ ಹಿಂಗೆ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು. ಅದು ಸುಮಾರು ನಾನು ಕಂಡಂತೆ ಒಂದು 25 ವರ್ಷಗಳ ಹಿಂದೆನೂ ಕೂಡ 2 ಚಳುವಳಿಗಳನ್ನು ಮಾಡಿದ್ವಿ ಆ ಜಾಗನ ಬಿಟ್ಕೊಡಿ ಅಂತ. ಮೊದಲನೇದಾಗಿ ಆ ಜಾಗ ಯುವಜನ ಕ್ರೀಡೆಗೆ ಅಂತೇಳಿ ಆ ಜಾಗನ ಮಾಡಿದ್ವಿ ಅಂತೇಳಿ ಬರ್ತದೆ. ಆಗಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರದವರು ಕೂಡ ಈ ದಲಿತರಿಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ. ಇರಲಿ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿ ಅದೇ ಜಾಗವನ್ನು ಬೇರೆ ಕಡೆ ಮಾಡಿದರು. ನೇರಲಕೆರೆ ಅಂತ ಗ್ರಾಮದಲ್ಲಿ ಮಾಡಿದರು. ಈಗ ಇಲ್ಲಿವರೆಗೆ ಅವರು ನೆಮ್ಮದಿಯಿಂದ ಜೀವನ ಮಾಡ್ಕೊಳ್ತಾಯಿದ್ರು. 94 ಸೀನಲ್ ಅರ್ಜಿ ಕೊಟ್ಟಿದ್ದಾರೆ. ಹಿಂದೆ 50 ಸೀನಲ್ ಅರ್ಜಿ ಕೊಟ್ಟವ್ರೆ. ಅದಾಗಿ 13 ಜನಗಳ ಪೈಕಿ 3 ಜನಕ್ಕೆ ಆ ಜಾಗ ಕೂಡ ಮಂಜೂರಾಗಿದೆ. ಇನ್ನು 10 ಜನಗಳು ಜಾಗನ ಮಂಜೂರಾತಿ ಕೋರಿ ನಮಗೆ ಮಂಜೂರು ಮಾಡಿಕೊಡಿ ಅಂತ ಆ ಕಮಿಟಿ ಮುಂದೆ ಹೋದಾಗ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಬಂದಂಥ ಜನಪ್ರತಿನಿಧಿಗಳ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಈಗ ಏಕಾಏಕಿ ಈಗ 2019ರಲ್ಲಿ ಒಂದು ಸರಿ ಬಂದು ಈ ಜಾಗ ಏನು ಈ ಜಾಗ ಇದು APMC ಇದಕ್ಕೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಜಾಗ ಮಂಜೂರಾತಿ ಆಗಿದೆ, ನೀವು ಈ ಜಾಗನ ಬಿಡಬೇಕು ಅಂತೇಳಿ ತಹಸೀಲ್ದಾರ್ ಅವರು ಈಗ ಬಂದಿರತಕ್ಕಂಥ ಪ್ರೆಸೆಂಟ್ ತಹಸೀಲ್ದಾರ್ ಅವರು ಇವರಿಗೆಲ್ಲ ಕಿರುಕುಳ ಕೊಡ್ತಾಯಿದ್ದಾರೆ. ನಾವು ಕೂಡ ಆ ತಹಸೀಲ್ದಾರ್ಗೆ ಆಫೀಸ್ಗೆ ಹೋಗಿದ್ದೀವಿ. ಹಿಂದಿದ್ದರೆಲ್ಲ ಇದು ಮಾಡಿದ್ದು 75 ವರ್ಷಗಳಿಂದ ಇದೆ. ನೀವು ದಲಿತ ಕುಟುಂಬವನ್ನು ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ದೀರಾ? ಆಲೂರು ತಾಲೂಕಿನ ಭಾಗದೊಳಗೆ ನೀವು ಇನ್ನೊಂದು ಸರಿಯಾದ ಜಾಗವನ್ನು ಪರಿಶೀಲನೆ ಮಾಡಿ, ಬೇರೆ ಬೇರೆ ಜಾಗಗಳನ್ನ ಪರಿಶೀಲನೆ ಮಾಡಿ. ಕೆಲವು ಭೂಮಾಲೀಕರು 5 ಎಕರೆ 10 ಎಕರೆ 15 ಎಕರೆ ಇರ್ತಕ್ಕಂಥವ್ರು ಕೂಡ 7-8 ಎಕರೆ 5-6 ಎಕರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನೀವು ಈ ಜಾಗನೇ ಮಾಡಿ. ನಮ್ಮನ್ನು ಮೊದಲಾಗಿಂದಲೂ ಕೂಡ ನಮ್ಮ ಕೊನೆಗಳಿಗೆ ಒಳಗೆ ನಮಗೆ ಸ್ಮಶಾನ ಜಾಗದಲ್ಲಿ ಬುದ್ಧಕ್ಕೆ ಮಾಡಿದ್ರಿ, ನಮ್ಮ ಮೂಲ ಕಡೆಗೆ ಇಟ್ಬಿಟ್ರಿ. ಈಗ ನಾವೇನು ಇವತ್ತಿನೇನೆ ಕಟ್ಕೊಂಡಿಲ್ಲ ಅಥವಾ ಈ ಆದೇಶ ಆದ್ಮೇಲೆ ಕಟ್ಟಿಲ್ಲ. ಉದಾಹರಣೆಗೆ ನೋಡೋದಾದರೆ ಈ 3 ಜನಕ್ಕೆ ಮಂಜೂರಾತಿ ಆಗಿದೆ. ನಾವಲ್ಲಿ ಕಂದಾಯಗಳನ್ನ ಕಟ್ಟಿದ್ದೀವಿ, ಇದನ್ನು ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇವರು ಏಕಾಏಕಿ ಬಂದು ತಹಸೀಲ್ದಾರರು ಮತ್ತು ಏನು APMC ಇಲಾಖೆ ಅಧಿಕಾರಿಗಳು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ HE ಮಂಜುನಾಥ್, ಆದಿವಾಸಿ ಮುಖಂಡ ನವೀದ್ ಸದಾ, ಹಾಗೆಯೇ ಮರಸು ಹೊಸಳ್ಳಿ ಗ್ರಾಮಸ್ಥ ಲಕ್ಷ್ಮಣ್, ಮರಿ ಜೋಸೆಫ್, ಚಂದ್ರು ಇತರರು ಉಪಸ್ಥಿತರಿದ್ದರು.